ನಮಸ್ತೆ ಕರ್ನಾಟಕ. ಇವತ್ತಿನ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ನ ಮಾಡೋಣ. ಪ್ರೀ ಮಾರ್ಕೆಟ್ ಅನಾಲಿಸಿಸ್ ನ ಮಾಡೋಕ್ಕಿಂತ ಮುಂಚೆ ಪ್ರೀವಿಯಸ್ ಡೇ ಮಾರ್ಕೆಟ್ ಬಿಹೇವಿಯರ್ ನ ತಿಳ್ಕೋಬೇಕಾಗುತ್ತೆ. ಓಕೆನಾ? ಸೊ ಪ್ರೀವಿಯಸ್ ಡೇ ಮಾರ್ಕೆಟ್ ನಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಪ್ರೈಸ್ ಏನಾಗಿದೆ, ಸ್ಟ್ರಾಂಗ್ ಆಗಿ ಬಂದು ಏನಾಗಿದೆ ಅಂದ್ರೆ ಗ್ಯಾಪ್ ಡೌನ್ ಅನ್ನ ಮಾಡ್ಕೊಂಡು ಪ್ರೈಸ್ ಅನ್ನ ಅಬ್ಸಾರ್ಪ್ಷನ್ ಏರಿಯಾನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಓಕೆನಾ? ಅಬ್ಸಾರ್ಪ್ಷನ್ ಏರಿಯಾನ ಕ್ರಿಯೇಟ್ ಮಾಡ್ಕೊಂಡು ಪ್ರೈಸ್ ಏನಾಗಿದೆ ಬಾಟಮ್ ಅಲ್ಲಿ ಯಾರಿಗೂ ಗೊತ್ತಾಗದಂಗೆ ಏನ್ ಮಾಡಿದಾರೆ ಅಂದ್ರೆ ಓಕೆನಾ ಕೆಳಗಡೆ ಬಂದಂಗೆ ಮಾಡಿ ಪ್ರೈಸ್ ಅನ್ನ ಮೇಲ್ಗಡೆ ತಗೊಂಡು ಹೋಗಿದ್ದಾರೆ. ಓಕೆನಾ? ಇದನ್ನ ಪ್ಯಾನಿಕ್ ಬೈಯಿಂಗ್ ಅಂತೇಳಿ ಕರಿತೀವಿ. ಓಕೆನಾ? ಸೊ ಈ ಪ್ಯಾನಿಕ್ ಬೈಯಿಂಗ್ ಮಾಡ್ಕೊಂಡು ಪ್ರೈಸ್ ಅನ್ನ ಮೇಲ್ಗಡೆ ತಗೊಂಡು ಹೋಗಿದ್ದಾರೆ. ಓಕೆ, ಸೊ ಇಲ್ಲಿ ನೋಡ್ತಾ ಇರಬಹುದು ಪ್ರೈಸ್ ಏನಾಗಿದೆ ಅಂದ್ರೆ ಗ್ಯಾಪ್ ಅಪ್ ನ ಮಾಡ್ಕೊಂಡು ಪ್ರೈಸ್ ಅನ್ನ ಕ್ಲೋಸ್ ಮಾಡಿ ಮತ್ತೆ ಅಗೇನ್ ಬಂದ್ ಏನ್ ಮಾಡಿದಾರೆ ಅಂದ್ರೆ ಬೈಯದ್ದು ಸ್ಟಾಪ್ ಲಾಸ್ ಅನ್ನ ಹಂಟ್ ಮಾಡಿ ಆಮೇಲೆ ನೆಕ್ಸ್ಟ್ ಏನಾಗಿದೆ ಅಂದ್ರೆ ರಿವರ್ಸಲ್ ಮಾಡ್ಕೊಂಡು ಹೋಗಿದ್ದಾರೆ. ಇದು ಕ್ವಿಕ್ ಇದೇನಾಗುತ್ತೆ ಅಂದ್ರೆ ಕೌಂಟರ್ ಅಟ್ಯಾಕ್ ಕೊಟ್ಟಿದ್ದಾರೆ. ಈ ಬಂದಿರೋ ಸೆಲ್ಲಿಂಗ್ ಸೈಡ್ಗೆ ಕೌಂಟರ್ ಅಟ್ಯಾಕ್ ಕೊಟ್ಟು ಏನ್ ಮಾಡಿದ್ದಾರೆ ಅಂದ್ರೆ ಪ್ರೈಸ್ ಅನ್ನ ಮೇಲ್ಗಡೆ ತಗೊಂಡು ಹೋಗಿದ್ದಾರೆ. ಓಕೆನಾ? ಸೊ ಇಲ್ಲಿ ಏನಾಗುತ್ತೆ ಮತ್ತೆ ಪ್ರೈಸ್ ಕೆಳಗಡೆ ಬರುವಂತ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಸೊ ಇವತ್ತಿನ ಟ್ರೇಡ್ ಸೆಟಪ್ ಯಾವ ರೀತಿ ಮಾಡ್ಕೋಬೇಕಂತಂದ್ರೆ ನೋಡ್ಬೋದು. ಇವತ್ತಿನ ಟ್ರೇಡ್ ಯಾವ ರೀತಿ ಸೆಟಪ್ ಇರುತ್ತಂದ್ರೆ ಇಲ್ಲಿ ಲಿಕ್ವಿಡಿಟಿ ಒಂದು ಏರಿಯಾ ಇದೆ. ಓಕೆ, ಈ ಲಿಕ್ವಿಡಿಟಿ ಏರಿಯಾನ ಫಸ್ಟ್ ಕ್ಲಿಯರ್ ಮಾಡ್ತಾರೆ 56,400 ಲೆವೆಲ್ ನ. ಓಕೆನಾ? ಆಮೇಲೆ ನೆಕ್ಸ್ಟ್ ಏನಾಗುತ್ತಂದ್ರೆ ನಾವು ಯಾವ ಪಾಯಿಂಟ್ ಅಲ್ಲಿ ಟ್ರೇಡ್ ಸೆಟಪ್ ಅನ್ನ ಮಾಡ್ಕೋಬೇಕಂದ್ರೆ ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಝೋನ್ ಅಂತ ಬರುತ್ತೆ. ಅದರ ನೆಕ್ಸ್ಟ್ ಬರೋ ಝೋನ್ ಯಾವ್ದಪ್ಪ ಅಂದ್ರೆ ಸೆಲ್ಲರ್ ಝೋನ್ ಅಂತಿದೆ. ಓಕೆ, ಈ ಸೆಲ್ಲರ್ ಝೋನ್ ಅಲ್ಲಿ ಮಾತ್ರ ನಾವು ಏನ್ ಮಾಡ್ತೀವಿ ಅಂದ್ರೆ ಈ ಎರಡು ಲೊಕೇಶನ್ ನಲ್ಲಿ ಮಾತ್ರ ನಾವು ಏನ್ ಮಾಡ್ತೀವಿ ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೊಳ್ತೇವೆ. ಓಕೆನಾ? ಸೊ ಈ ತರ ಒಂದು ವಿಕ್ ಹೊಡೆದಾಗ ಮಾತ್ರ ನಾವೇನ್ ಮಾಡ್ತೀವಿ ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೊಳ್ತೇವೆ. ಅದರ್ವೈಸ್ ಯಾವುದೇ ಕಾರಣಕ್ಕೂ ಮೊಮೆಂಟಮ್ ಚೇಂಜ್ ಮಾಡೋದಾಗಿರೋದು, ಈ ತರ ಒಂದ್ ಯಾವ್ದೋ ಒಂದು ಬುಲಿಶ್ ಕ್ಯಾಂಡಲ್ ಬೇರಿಶ್ ಕ್ಯಾಂಡಲ್ ಬರ್ತಾ ಇದೆ ಅಂತೇಳಿ ಸೆಲ್ ಮಾಡೋದು ಅಥವಾ ಬೈ ಮಾಡೋದು ಯಾವುದೇ ಕಾರಣಕ್ಕೂ ನಾವು ಮಾಡಲ್ಲ. ಓಕೆ, ಸೊ ಯಾಕೆ ಮಾಡಲ್ಲ ಅಂದ್ರೆ ನಾವು ಒಬ್ಬ ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ ಆಗಿ ಥಿಂಕ್ ಮಾಡಿ ನಾವು ಟ್ರೇಡ್ ಅನ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಟ್ರೇಡ್ ಅನ್ನ ಯಾವ್ದಾವ್ದೋ ಪಾಯಿಂಟ್ ಅಲ್ಲಿ ಯಾವ್ದಾವ್ದೋ ಲೊಕೇಶನ್ಸ್ ಅಲ್ಲಿ ಟ್ರೇಡ್ ಮಾಡಲ್ಲ. ಓಕೆ, ಈ ಪಾಯಿಂಟ್ ಅಲ್ಲಿ ಬಂದ್ರೆ ಮಾತ್ರ ನಾವೇನ್ ಮಾಡ್ತೀವಿ ಸೆಲ್ಲಿಂಗ್ ಹೋಗ್ತೀವಿ. ಓಕೆ, ಅದೇ ರೀತಿ ಸೆಲ್ಲರ್ ಝೋನಿಗೆ ಬಂದ್ರೆ ಮಾತ್ರ ನಾವೇನ್ ಮಾಡ್ತೀವಿ ಸೆಲ್ಲಿಂಗ್ ಹೋಗ್ತೀವಿ. ಇವೆರಡು ನಮಗೆ ಅಪಾರ್ಚುನಿಟಿ ಇದೆ ಸೆಲ್ಲಿಂಗ್ ಸೈಡ್. ಓಕೆ, ಸೊ ಅದೇ ರೀತಿ ಕೆಳಗಡೆ ಬಂದ್ರೆ ಒಂದ್ ವೇಳೆ ಮಾರ್ಕೆಟ್ ಏನಾದ್ರೂ ಪ್ರೈಸ್ ಈ ತರ ಕೆಳಗಡೆ ಬಂದು ಏನೋ ಈ ಪಾಯಿಂಟ್ ಅಲ್ಲಿ ಬಂದ್ರೆ ಏನಾಗುತ್ತೆ, ಈ ಪಾಯಿಂಟ್ ನೋಡ್ಬೇಕಾಗತ್ತೆ ಯಾವುದು ಕೌಂಟರ್ ಲೆವೆಲ್ ಇದೆ. ಓಕೆನಾ? ಈ ಪಾಯಿಂಟ್ ಇಂದ ಎನಿ ಟೈಮ್ ಏನಾಗುತ್ತೆ ಮತ್ತೆ ಬೌನ್ಸ್ ಆಗಿ ಮೇಲ್ಗಡೆ ಹೋಗುವಂತ ಚಾನ್ಸಸ್ ಇರುತ್ತೆ. ಓಕೆ, ಈ ಲೆವೆಲ್ಸ್ ಅಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಬೈಯಿಂಗ್ ಸೈಡ್ ನೋಡ್ಬೇಕಾಗತ್ತೆ. ಅದರ್ವೈಸ್ ಮಿಡ್ ಅಲ್ಲಿ ಯಾವುದೇ ಕಾರಣಕ್ಕೂ ಬೈ ಅಥವಾ ಸೆಲ್ ಮಾಡೋದು ಯಾವುದೇ ಕಾರಣಕ್ಕೂ ಮಾಡಲ್ಲ. ಓಕೆನಾ? ಅದೇ ರೀತಿ ನಿಫ್ಟಿನ ಅನಾಲಿಸಿಸ್ ನ ಮಾಡೋಣ. ನಿಫ್ಟಿನ ಯಾವ ರೀತಿ ಅನಾಲಿಸಿಸ್ ನ ಮಾಡ್ಬೇಕಂತೇಳಿ ನೋಡೋಣ. ಅಬ್ಸರ್ವ್ ಮಾಡಿ, ಇದು ಕೂಡ ಪ್ರೈಸ್ ಏನಾಗಿದೆ ಗ್ಯಾಪ್ ಡೌನ್ ನ ಮಾಡ್ಕೊಂಡ್ಬಂದು ಬಾಟಮ್ ಅಲ್ಲಿ ಬೈಯರ್ ಸ್ಟ್ರಾಂಗ್ ಆಗಿ ಬಂದಿರೋದ್ರಿಂದ ಪ್ರೈಸ್ ಏನ್ ಮಾಡಿದ್ದಾರೆ ಅಂದ್ರೆ ತುಂಬಾ ಸೈಡ್ ವೇಸ್ ಅನ್ನ ಮಾಡಿ ಇದು ಲಿಕ್ವಿಡಿಟಿನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಇದು ಸ್ಟ್ರಾಂಗ್ ಇದೆ ಮಾರ್ಕೆಟ್ ನಲ್ಲಿ. ಓಕೆನಾ? ಲಿಕ್ವಿಡಿಟಿನ ಕ್ರಿಯೇಟ್ ಮಾಡ್ಕೊಂಡು ನೆಕ್ಸ್ಟ್ ಏನಾಗಿದೆ ಪ್ರೈಸ್ ಮತ್ತೆ ಏನ್ ಮಾಡಿದ್ದಾರೆ ಅಂದ್ರೆ ಕೆಳಗಡೆ ಬಂದು ಸ್ಟ್ರಾಂಗ್ ಆಗಿ ಬ್ರೇಕ್ಔಟ್ ಮಾಡಿದ್ದಾರೆ. ಓಕೆನಾ? ಸ್ಟ್ರಾಂಗ್ ಆಗಿ ಬ್ರೇಕ್ಔಟ್ ಮಾಡಿದಾಗ ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಬೈಯರ್ ಸ್ಟ್ರಾಂಗ್ ಇರೋದ್ರಿಂದ ಪ್ರೈಸ್ ಏನಾಗಿದೆ ರೆಸ್ಪೆಕ್ಟ್ ಮಾಡಿ ಮೇಲ್ಗಡೆ ತಗೊಂಡೋಗಿದ್ದಾರೆ. ಓಕೆನಾ? ಸೊ ಎಲ್ಲಿ ಹೋಗಿದೆ ಅಂದ್ರೆ ಇದು ಪೀಕ್ ಅಲ್ಲಿ ಏನಾಗಿದೆ ಪ್ರೈಸ್ ಹಾಲ್ಟಿಂಗ್ ಆಗ್ತಾ ಇದೆ. ಓಕೆ, ಸೊ ಎನಿ ಟೈಮ್ ಏನಾಗುತ್ತೆ ಒಂದ್ ವೇಳೆ ಗ್ಯಾಪ್ ಅಪ್ ಅನ್ನ ಮಾಡ್ಕೊಂಡ್ರು ಕೂಡ ಏನಾಗುತ್ತೆ ಅಂದ್ರೆ ಯಾವ ಪಾಯಿಂಟ್ ಹೋಗುತ್ತೆ 25,100 ಲೆವೆಲ್. 25,100 ಲೆವೆಲ್ ನ ಕ್ಲಿಯರ್ ಮಾಡ್ಕೊಂಡು ಪ್ರೈಸ್ ಏನಾಗುತ್ತೆ ಸೆಲ್ಲಿಂಗ್ ಬರುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ಈ ರೀತಿ ಲೆವೆಲ್ಸ್ ಅನ್ನ ನಾವು ಏನ್ ಮಾಡಬೇಕು ಗುರುತಿಸಿ ಟ್ರೇಡ್ ಅನ್ನ ಮಾಡಬೇಕಾಗುತ್ತೆ. ಓಕೆ, ಎನಿ ಟೈಮ್ ಪ್ರೈಸ್ ಏನಾಗುತ್ತೆ ಒಂದು ದೊಡ್ಡ ಕ್ಯಾಂಡಲ್ ಬಂದು ಒಂದು ಸೆಲ್ಲಿಂಗ್ ಕ್ಯಾಂಡಲ್ ಬರುವಂತ ಚಾನ್ಸಸ್ ಇರುತ್ತೆ. ಓಕೆ, ಈ ರೀತಿ ಕ್ಯಾಂಡಲ್ ಬರಬೇಕಾಗುತ್ತೆ. ಓಕೆ, ಈ ರೀತಿ ಕ್ಯಾಂಡಲ್ ಬಂದು ಒಂದು ರೆಫರೆನ್ಸ್ ಲೆವೆಲ್ ಅಂತೇಳಿ ಕರಿತೀವಿ. ಈ ರೀತಿ ಬಂದು ಪ್ರೈಸ್ ಏನಾಗುತ್ತೆ ಒಂದು ಸೆಲ್ಲಿಂಗ್ ಬರುವಂತ ಚಾನ್ಸಸ್ ಇರುತ್ತೆ. ಈ ರೀತಿ ಗುರುತಿಸಿ ನಾವೇನ್ ಮಾಡಬೇಕು ಟ್ರೇಡಿಂಗ್ ನ ಸೆಟಪ್ ಮಾಡಬೇಕಾಗುತ್ತೆ. ಓಕೆ, ಸೊ ಈ ತರ ಬಂದಾಗ ನಾವು ಏನ್ ಮಾಡಿ ಟ್ರೇಡಿಂಗ್ ಅನ್ನ ಸೆಲ್ಲಿಂಗ್ ಸೈಡ್ ಅನ್ನ ನೋಡ್ಬೇಕಾಗುತ್ತೆ. ಅದರ್ವೈಸ್ ಯಾವುದೇ ಕಾರಣಕ್ಕೂ ಬೈಯಿಂಗ್ ಸೈಡ್ ಅನ್ನ ಟ್ರೇಡ್ ಅನ್ನ ನೋಡ್ಲಿಕ್ಕೆ ಹೋಗಬೇಡಿ ನಿಫ್ಟಿ ಕಡೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಅನಾಲಿಸಿಸ್ ನ ಮಾಡಿ ಕೊಡ್ತಾ ಇರ್ತೀವಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಓಕೆ.